DCM ಪೋಸ್ಟಿಂಗ್ ಸಿಕ್ಕಿಲ್ಲ ಅಂದರೆ ವಿಧಾನಸೌಧ ಮುಂದೆ 20 ಜನ ಪೆಟ್ರೋಲ್ ಹಚ್ಕೊತಾರೆ. ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಛಲವಾದಿಪಾಳ್ಯ ವಾರ್ಡಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಎಂದು ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು ಗಿರಿಪುರ ರವಿ ಅವರ ನೇತೃತ್ವದಲ್ಲಿ ಇಂದು ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಜಮೀರ್ ಅಹಮದ್ ಖಾನ್ ಅವರು ಬಡವರಿಗೆ ಸಹಾಯ ಹಸ್ತ ಚಾಚುವ ಬಂಧು ಆಗಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಯಾರೋ ಮಾತನಾಡಿದ ನಕಲಿ ಆಡಿಯೋವನ್ನ ನೆಪ ಮಾಡಿಕೊಂಡು ಅವರ ವಿರುದ್ಧ ಕೆಲವರು ಷಡ್ಯಂತರ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಇದರ ಸತ್ಯತೆಯನ್ನು ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಚಿಂತಿಸಬೇಕೆಂದು ಕಾರ್ಯಕ್ರಮಕ್ಕೆ ಬಂದ ಕಾಂಗ್ರೆಸ್ ಮುಖಂಡರು, ಅಭಿಮಾನಿಗಳು, ಬ್ಲಾಕ್ ಅಧ್ಯಕ್ಷರು, ಮಹಿಳಾ ಕಾರ್ಯಕರ್ತರು, ಉಪಾಧ್ಯಕ್ಷರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಗಿರಿಪುರ ರವಿ ಅವರು, ನಮ್ಮ ಶಾಸಕರಾದ ಜಮೀರ್ ಅಹಮದ್ ಖಾನ್ ಅವರಿಗೆ 2ನೇ ಪಟ್ಟಿಯಲ್ಲಿ DCM ಸ್ಥಾನ ಸಿಗಬೇಕೆಂದು ನಾವು ಒತ್ತಾಯಿಸುತ್ತಿದ್ದೇವೆ ಎಂದು ಹೇಳಿದರು. नमः सहस्रशीर्षा पुरुषः सहस्राक्षास भूमिं विश्वतो ऋत्वा हत्ततिष्ठदशाङ्गुलं पुरुषे नमः ॐ श्री गुरुभ्यो नमः सर्वात्मने नमः जमीरमद्नामदेशः ಈಗ ಈ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಹಮ್ಮಿಕೊಂಡಿರೋದು ಏನೆಂದರೆ, ನಮ್ಮ ಜಮೀರ್ ಅಹಮದ್ ಅವ್ರಿಗೆ ಸಚಿವ ಸ್ಥಾನ ಸಿಗಬೇಕು, ಅವ್ರಿಗೆ ಒಳ್ಳೆ ನ್ಯಾಯ ಸಿಗಬೇಕಂತ ನಾವಿಲ್ಲಿ ಕಾರ್ಯಕರ್ತರೆಲ್ಲ ಒಂದಾಗ್ಬಿಟ್ಟು ಎಲ್ಲ ಸೇರಿದ್ದೀವಿ. ಆದ್ದರಿಂದ ಈ ನಮ್ಮ ಜಮೀರ್ ಅಹಮದ್ ಅವರು ಎಷ್ಟೋ ಒಳ್ಳೆ ಕೆಲಸಗಳು ಬಡವರಿಗಾಗಿ ಮಾಡಿದ್ದಾರೆ. ಇದು ನಾವು ಈ ನಿಂತಿರೋ ಈ ಜಾಗ ಸುಮಾರು 300 ಮನೆಗಳಿವೆ. ಈ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟು ಅದರ ಓನರ್ಗಳಿಗೆ ಕಾಂಪನ್ಸೇಷನ್ ಕೊಟ್ಟು ಎಲ್ಲ ರಿಜಿಸ್ಟ್ರೇಷನ್ ಮನೆಗೆ ಹಕ್ಕುಪತ್ರ ಕೊಟ್ಟವರು ನಮ್ಮ ಜಮೀರ್ ಅಣ್ಣವರು. ಅದೇ ಬಡವರಿಗೆ ಎಷ್ಟೋ ಸಹಾಯ ಮಾಡ್ತಾ ಇದ್ದಾರೆ. ಒಂದು ಹಾಸ್ಪಿಟ್ಲ್ಗಾದ್ರಿ, ಒಂದು ಮನೆಗಾಗಲಿ, ಇಲ್ಲ ಒಂದು ಸ್ಕೂಲ್ ಮಕ್ಕಳಿಗೆ ಫೀಸ್ ಆಗಲಿ, ಎಲ್ಲ ನಮ್ಮ ಜಮೀರ್ ಅಣ್ಣವರು ಮಾಡ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಈ ಸಿದ್ದರಾಮಯ್ಯನವರೇ, ನಿಮಗೆ ಒಂದು ಕೋರಿಕೆ, ದಯವಿಟ್ಟು ನೀವೇ ದೊಡ್ಡವರು, ನೀವೇ CM ಆಗಬೇಕು, ಈ ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಅಂತ ನಮ್ಮ ಜಮೀರ್ ಅಣ್ಣವರು ಮನೆ ಬಿಟ್ಟು
ಊರು ಸುತ್ತಿ ಅವರು ಸ್ವಂತ ಖರ್ಚಿಂದಾನೇ ಹಣ ಖರ್ಚು ಮಾಡ್ತಾ ಇದ್ದಾರೆ. ಅವ್ರಿಗೆ ದಯವಿಟ್ಟು ನೀವು ಸ್ವಲ್ಪ ಮುಂದೆ ನಿಮ್ಮದು ಹೈಕಮಾಂಡ್ಗೆ ಹೇಳಿ, ನಮ್ಮ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿ ದಯವಿಟ್ಟು ಈ ಸಚಿವ ಸ್ಥಾನ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಭಾಳ ಇತಿಹಾಸ ಪ್ರಸಿದ್ಧ ಅರುಣಾಚಲೇಶ್ವರ ದೇವಾಲಯದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಜಮೀರಣ್ಣವರಿಗೆ ಮುಂದಿನ ಸಂಪುಟ ರಚನೆಯಲ್ಲಿ DCM ಹುದ್ದೆ ಜೊತೆಗೆ ಮಂತ್ರಿ ಸ್ಥಾನ ನೀಡಬೇಕಂತೇಳಿ ಈ ಭಾಗದ ನಾಯಕರು ಅತುಷ್ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಇವತ್ತು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದೀವಿ. ಕಾರಣ ಇಷ್ಟೇ, ಅವರು ಅಲ್ಪಸಂಖ್ಯಾತರ ಸಚಿವರ ಮತ್ತು ವಸತಿ ಸಚಿವರಾದ ಮೇಲೆ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರವಾಗಿದೆ. ಇವತ್ತು 1 ಲಕ್ಷ, ಈಗ ನಾವು ಈ ಪ್ರದೇಶದ ಹಿಂದೆ ನೋಡಿದಾಗ 1 ಲಕ್ಷ ಮನೆಗಳನ್ನ ಕಟ್ಟಿಕೊಟ್ಟಂಥವ್ರು ಯಾರು ಇದ್ದರೆ ಅದು ನಮ್ಮ ಜಮೀರಣ್ಣವರು. ಅವರಿಗೆ ಮತ್ತೆ ಜನರ ಸೇವೆ ಮಾಡೋದಕ್ಕೆ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು ಅಂದರೆ ಇವರು ಬರೀ ಅಲ್ಪಸಂಖ್ಯಾತರ ನಾಯಕರಲ್ಲ, ಎಲ್ಲ ಧರ್ಮದ, ದಲಿತರ, ಅಲ್ಪಸಂಖ್ಯಾತರ ಮತ್ತು ಹೈಂದವ ವರ್ಗದ ನಾಯಕ ಅವರು. ಅವರಿಗೆ ಸಿಗಲೇಬೇಕಂತೇಳಿ ನಮ್ಮೆಲ್ಲರ ಮುಖಂಡರ ಒಂದು ಪ್ರಾರ್ಥನೆ ಇವತ್ತು ನಾವು ಪೂಜೆ ಸಲ್ಲಿಸಿದ್ವಿ. ಜಮೀರಣ್ಣನಿಗೆ ಆರೋಗ್ಯ, ಆಯುಸ್ಸು ಮತ್ತು ಈಗ ನಡೀತಾ ಇರೋ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವುದೇ ಥರದ ಮೊದಲನೇ ಲಿಸ್ಟ್ನಲ್ಲಿ ಯಾವುದೇ ಥರದ ಸಚಿವರಾಗಲಿ ಆಗಲೂ ಇದರಾಗಿ ಕೊಟ್ಟಿರೋದಿಲ್ಲ. ಅದಕ್ಕೋಸ್ಕರ ಅವರಿಗೆ ಮುಂದಿನ 2ನೇ ಲಿಸ್ಟ್ನಲ್ಲಿ DCM ಪದವಿ ಹಾಗೂ ಸಚಿವರ ಪದವಿ ಸಿಗಬೇಕಂತ ಶ್ರೀ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಇವತ್ತು ಅವರ ವಿಶೇಷ ಪೂಜೆ ಸಲ್ಲಿಸಿ ನಾವೆಲ್ಲ ಚಲವಾದಿಪಾಳ್ಯ ವಾರ್ಡ್ನವರೆಲ್ಲ ಸೇರಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ DCM ಪದವಿ ಹಾಗೂ ಸಚಿವರಾಗಲಿ ಅಂತ ಇಲ್ಲಿ ಹಾರೈಸಿ ನಾವೆಲ್ಲ ಇಲ್ಲಿ ಒಂದು ಹೋರಾಟ ಮತ್ತು ನಮ್ಮ ಹೈಕಮಾಂಡ್ ಪಕ್ಷಕ್ಕೆ ಒಂದು ಇದನ್ನು ಮಾಡ್ತಾ ಇದೀವಿ, ಅವ್ರಿಗೆ ಒಂದು ತಿಳುವಳಿಕೆ ಮಾಡ್ತಾ ಇದೀವಿ. BZ ಜಮೀರ್ ಅಹಮದ್ನವ್ರಿಗೆ ಇವತ್ತಿನ ದಿವಸ ಸಚಿವ ಸ್ಥಾನ ಕೊಡಲೇಬೇಕು ನೆಕ್ಸ್ಟ್ ಲಿಸ್ಟಲ್ಲಿ ಅಂದ್ಬಿಟ್ಟು ನಾವಿಲ್ಲಿ ಎಲ್ಲ ವಾರ್ಡಿನ ಸದಸ್ಯರು ಮುಖಂಡರ ಜೊತೆ ಬಂದು ಪೂಜೆ ಸಲ್ಲಿಸಿ ಸಾಹೇಬರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ನ್ಯಾಯ ಸಿಗಬೇಕು. ಅವ್ರಿಗೇನ DCM ಪೋಸ್ಟಿಂಗ್ ಸಿಕ್ಕಿಲ್ಲ ಅಂದರೆ ವಿಧಾನಸೌಧ ಮುಂದೆ 20 ಜನ ಪೆಟ್ರೋಲ್ ಹಚ್ಕೊತಾರೆ. ನಾವು ಎಲ್ಲ ಹೆಣ್ಮಕ್ಳು ಬಂದು ನಮ್ಮ ಕ್ಷೇತ್ರದಿಂದ ನಾವು ಈಶ್ವರನ ಪೂಜೆ ಮಾಡ್ತಾ ಇದ್ದೀವಿ. ಅವ್ರಿಗೋಸ್ಕರ ಅವ್ರಿಗೆ ಬೇಗ ಒಳ್ಳೆ ಸ್ಥಾನ ಸಿಕ್ದು ಅವ್ರಿಗೆ ಪೋಸ್ಟಿಂಗ್ ಬಂದು ಅವ್ರು ನಮ್ಮನ್ನು ಮತ್ತೆ ಬಂದು ಎಲ್ಲ ಮೀಟ್ ಮಾಡ್ತಾರೆ ಅಂತ ನಾವು ದೇವ್ರ ಹತ್ರ ಬೇಡ್ಕೊಳ್ತೀವಿ. ದಯವಿಟ್ಟು ನಿಮಗೆ ಬೇಡ್ಕೊಳ್ತೀವಿ, DK ಸರ್ ಅವ್ರಿಗೆ ಸ್ಥಾನ ಮಾನ ಕೊಟ್ಟು ಗೌರವಿಸಿ. ಅವರಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಎಷ್ಟು ಬೆಳೆದಿದೆ ಅಂದರೆ ಅವರಿಂದ ನಮಗೆ ಗೊತ್ತು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ದಯವಿಟ್ಟು ಅವ್ರಿಗೆ ನೀವು DCM ಪೋಸ್ಟ್ ಕೊಡಿ. ಸಾಹೇಬರು BZ ಜಮೀರ್ ಅವರು ಎಲ್ಲ ಕೆಲಸ ಮಾಡಿ ಒಳ್ಳೆ ಮನುಷ್ಯ ಅವರು. ಇಲ್ಲಿ ಚಾಮರಾಜಪೇಟೆಗೆ ಮಗ ಅವರು, ಮನೆ ಮಗ ಅವರು. ಅಂಥವ್ರಿಗೆ ಈ ಥರ ಮಾಡಿದ್ರೆ ಹೆಂಗೆ? ನಾವಿರೋದೆಲ್ಲ ಅವ್ರಿಗೋಸ್ಕರನೇ. ಅವ್ರಿಗೆ ಈ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ನಾವು ಈ ಹೋರಾಟ ಡೆಲ್ಲಿವರೆಗೂ ಓಡಾಡ್ತೀವಿ, ಬಿಡೋದು ಇಲ್ಲ. ನನ್ನ ಹೆಸರು ಮಾಸುಮನಿ ಅಂತ. ನಾವು ಬಂದ್ಬಿಟ್ಟು ಇಲ್ಲಿ IPD ಸಾಲಾಪ ವಾರ್ಡಲ್ಲಿದ್ದೀವಿ. ನಮ್ಮ ಸರ್ವ ಧರ್ಮ ಮತದ ನಮ್ಮ ಲೀಡ್ರ್ ಇವರು ಜಮೀರಣ್ಣ ಅವರು. ಬರೀ ಮುಸ್ಲಿಂ ಲೀಡ್ರ್ ಮಾತ್ರ ಅಲ್ಲ, ಅವರು ಬರೀ ಮುಸ್ಲಿಮರು ಮಾತ್ರ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ. ನಾವು ಸರ್ವ ಧರ್ಮದವರು ನಾವು ಇವಾಗ ಹೋರಾಟ ಮಾಡ್ತಾ ಇರೋದು ನೋಡಿ. ಇವಾಗ ಶಿವನ ದೇವಸ್ಥಾನದಲ್ಲಿ ಇವಾಗ ಪೂಜೆ ಮಾಡಿ ಈಗ ಹೋರಾಟವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಗೊತ್ತಾ, ನಮಗೆ ಇಲ್ಲಿ ಹಕ್ಕುಪತ್ರಗಳು ಮಾತ್ರ ಇಲ್ಲ, ಸಿಕ್ಕಾಪಟ್ಟೆ ಕೆಲಸಗಳು ಮಾಡಿಬಿಟ್ಟಿದ್ದಾರೆ ನಮಗೆ ಇಲ್ಲಿ ಚಾಮರಾಜಪೇಟೆಯಲ್ಲಿ ಅಂತ ಹೇಳಿದ್ರೆ ಯಾರೂ ಮಾಡಿಲ್ಲ. ಈ 60-70 ವರ್ಷದಲ್ಲಿ ಆ ಥರ ಕೆಲಸಗಳಲ್ಲಿ ಮಾಡಿದ್ದಾರೆ. ಆದ್ದರಿಂದ ದಯವಿಟ್ಟು ನಮ್ಮ ಮೇಲೆ ಇರೋ ನಮ್ಮ ಕಾಂಗ್ರೆಸ್ ಪಕ್ಷದವರು ಖಂಡಿತ ಅವರಿಗೆ ಮಂತ್ರಿಗಳು ಕೊಡಲೇಬೇಕಂತ ಕೋರಿಕೊಳ್ಳಿ. ಚಾಮರಾಜಪೇಟೆಯಲ್ಲಿ ನಮ್ಮ ಶಾಸಕರು ಜಮೀರ್ ಅಹಮದ್ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ 10 ವರ್ಷ ಆಯಿತು ಅಂತ ಹೇಳ್ತವ್ರಲ್ಲ. ಈ 10 ವರ್ಷದಲ್ಲಿ ಇತಿಹಾಸ ಏನು ಮಾಡಿದ್ದಾರೆ ಅಂದರೆ ಚಾಮರಾಜಪೇಟೆಯಲ್ಲಿ ಯಾರು ಮಾಡದೇ ಇರೋ ಇತಿಹಾಸನ ಬದಲಾವಣೆ ಮಾಡಿಕೊಟ್ಟಿದ್ದಾರೆ. ಎಂಟರ್ ಸ್ಲಮ್ಮಲ್ಲಿ ಬಂದ್ಬಿಟ್ಟು ಮನೆಗಳನ್ನ ಹಂಚಿಕೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅದು ಗೌರ್ಮೆಂಟಿಂದ 1 ಲಕ್ಷ ಮನೆ ಸ್ಲಮ್ ಬೋರ್ಡಿಂದ ಅಲಾಟ್ ಮಾಡಿಕೊಟ್ಟಿದ್ದಾರೆ. ಗಿರಿಪುರದಲ್ಲಿ ಬಂದ್ಬಿಟ್ಟು ನಮಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಆದರೆ ಅವರೇ ಓನರ್ನ ಕರೆಸಿ ಓನರ್ಗೆ ಸೆಟ್ಲ್ಮೆಂಟ್ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಮ್ಮ ಆನಂದಪುರ ಪ್ರೈವೇಟ್ ಲ್ಯಾಂಡು
ಅದನ್ನು ಬಂದ್ಬಿಟ್ಟು ಮನೆಗೆ ಹಕ್ಕುಪತ್ರ ಕೊಡಬೇಕು ಅಂತ ಕೊಡಿಸಿದ್ದಾರೆ. ಎಂಟರ್ ಚಾಮರಾಜಪೇಟೆಯಲ್ಲಿ ಡಿಫ್ರೆಂಟ್ ಕಾಣ್ಬೇಕಾರೆ 224 ಕ್ಷೇತ್ರದಲ್ಲಿ MLA ಇದ್ದಾರಲ್ಲ, ಅದರಲ್ಲಿ ಒಂದೇ ಒಬ್ಬರು ಅಂದರೆ ಸಿಂಗಲ್ ಮ್ಯಾನ್ ಆರ್ಮಿ ಜಮೀರ್ ಅಹಮದ್ ಖಾನ್ ಅಂತ ಹೇಳಕ್ಕೆ ಭಾವಿಸ್ತಾ ಇದ್ದೀನಿ. ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಇವತ್ತವರೆಗೂ ತಡೆ ಹಿಡಿತಾ ಇದ್ದಾರೆ. ದಯವಿಟ್ಟು ಅವ್ರು ದೊಡ್ಡವರಾಗಿರೋರು DK ಶಿವಕುಮಾರ್ ಸಾಹೇಬ್ರಾಗಲಿ, ಸಿದ್ದರಾಮಯ್ಯ ಸಾಹೇಬ್ರಾಗಲಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ಸೇರಿ ಈ ಬಾರಿ ಈ ಲಿಸ್ಟಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.